ವರ್ಲ್ಡ್ ವಾರ್ 2 ನಲ್ಲಿ ಏನಾಗುತ್ತದೆ ಅಂದರೆ ಯುಎಸ್ ಕಂಟ್ರಿ ಮೇಲೆ ಶತ್ರುಗಳ ಹಾವಳಿ, ಹೈಟೆಕ್ ಪ್ಲೇನ್ಗಳು ಹೋರಾಡ್ತಾ ಇದ್ದವು. ನಂತರ ಯುಎಸ್ ಆರ್ಮಿ ಆ ಟೆಕ್ನಾಲಜಿನ ನೋಡಿ ನಂತರ ನಾನು ಕೂಡ ಆ ಟೆಕ್ನಾಲಜಿಯನ್ನ ಅಪ್ಡೇಟ್ ಮಾಡಬೇಕು ಅಂದುಕೊಳ್ಳುತ್ತದೆ. ಆದ್ರೆ ಅವರ ಮುಂದಿರುವ ಸಮಸ್ಯೆ ಏನೆಂದರೆ ಈ ಪ್ಲೇನ್ ಎಷ್ಟು ಸ್ಪೀಡ್ ಆಗಿ ಹಾರುತ್ತಾ ಇತ್ತು ಅಂದ್ರೆ ಅವರು ಬ್ಯಾನಕ್ಯುಲರ್ ಇಂದ ನೋಡುತ್ತಾ ಅದನ್ನ ನೋಡಿಕೊಳ್ಳುವುದರಷ್ಟರಲ್ಲಿ ಅವು ಅಲ್ಲಿಂದ ಹೋಗುತ್ತಾ ಇದ್ದವು. ನಂತರ ಯುಎಸ್ ಆರ್ಮಿ ಏನು ಮಾಡುತ್ತದೆ ಎಂದರೆ ಫೈರ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಯಾವ ತರ ಕ್ಯಾಮೆರಾ ಡಿಸೈನ್ ಮಾಡಬೇಕು ಅಂತ ಆರ್ಡರ್ ಮಾಡುತ್ತದೆ. ಅಂದರೆ ಇದರ ಸಹಾಯದಿಂದ ಈ ಹೈಟೆಕ್ ಪ್ಲೇನ್ ನ ತುಂಬಾ ಡೀಟೇಲ್ಸ್ ಫೋಟೋವನ್ನು ಕ್ಯಾಪ್ಚರ್ ಮಾಡಬಹುದು. ಆ ನಂತರ ಆ ಕಂಪನಿ ತಯಾರು ಮಾಡಿದ್ದು ಈ ಕ್ಯಾಮೆರಾನೇ. ಈ ಕ್ಯಾಮೆರಾದ ಹೆಸರು K-17. ಇದನ್ನ 1940ರಲ್ಲಿ ತಯಾರು ಮಾಡಿದ್ದಾರೆ. ಇದನ್ನ ಕೇಳಿದ್ರೆ ಆಶ್ಚರ್ಯವಾಗುತ್ತದೆ. ಈ ಕ್ಯಾಮೆರಾ 2 ಅಡಿಗಳಷ್ಟು ದೊಡ್ಡದಾಗಿರುತ್ತದೆ ಮತ್ತು ಕ್ಯಾಮೆರಾದಲ್ಲಿ 16mm ನ ಲೆನ್ಸ್ ಅನ್ನು ಬಳಸಿದ್ದಾರೆ. ಫೈನಲಿ ಏನಾಯ್ತು ಅಂದ್ರೆ ವರ್ಲ್ಡ್ ವಾರ್ 2 ನಲ್ಲಿ ಈ ಕ್ಯಾಮೆರಾ ಒಂದು ಗೇಮ್ ಚೇಂಜರ್ ಆಗುತ್ತದೆ. ನೀವು ರೋಡ್ ಮಧ್ಯದಲ್ಲಿ ಇದ್ದೀರಾ ಅಂದುಕೊಳ್ಳಿ, ನೀವು ತುಂಬಾ ದೂರದವರೆಗೆ ಹೋಗಬೇಕು. ಆಗ ನೀವು ಏನು ಮಾಡುತ್ತೀರಾ? ಅಫ್ಕೋರ್ಸ್ ಯಾವುದಾದ್ರೂ ಬೈಕ್ ಅಥವಾ ಕಾರ್ ನ ಲಿಫ್ಟ್ ಕೇಳುತ್ತೀರಾ. ಆದರೆ ನಿಮಗೆ ಗೊತ್ತಾ, ಈ ಸ್ಮಾರ್ಟ್ ವಾರ್ ನಮಗಷ್ಟೇ ಅಲ್ಲ, ಇದರ ಹೆಸರು ರೊಮ್ಯಾರೋ ಫಿಶ್. ಸಾಮಾನ್ಯವಾಗಿ ಇದು ಸಮುದ್ರದಲ್ಲಿ ಉಷ್ಣತೆ ಇರುವ ಪ್ರದೇಶದಲ್ಲಿ ಇರುತ್ತದೆ. ಇದನ್ನ ಕೇಳಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಇದು ತನ್ನ ಎನರ್ಜಿನ ಕಾಪಾಡಿಕೊಳ್ಳುವುದಕ್ಕೆ ಸಮುದ್ರದಲ್ಲಿರುವ ದೊಡ್ಡ ದೊಡ್ಡ ಫಿಶ್ ಗೆ ಅಥವಾ ಶಾರ್ಕ್ ಗೆ ಅಂಟಿಕೊಂಡು ಸಮುದ್ರದಲ್ಲಿರುವ ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ಗೆ ಯಾವುದೇ ಕಷ್ಟವಿಲ್ಲದೆ ಟ್ರಾವೆಲ್ ಮಾಡುತ್ತದೆ. ನಿಮಗೊಂದು ಡೌಟ್ ಬರಬಹುದು, ಯಾವ ಇದು ಬೇರೆ ಫಿಶ್ ಗೆ ಅಂಟಿಕೊಳ್ಳುತ್ತದೆ ಅಂತ. ನೀವು ಇದರ ಡಿಸೈನ್ ಅನ್ನು ನೋಡಿದರೆ ಸಾಕು, ನಿಮಗೆ ಅರ್ಥವಾಗುತ್ತದೆ. ಅದಕ್ಕಿರುವ ಯೂನಿಕ್ ಬಾಡಿ ಶೇಪ್ ಕಾರಣದಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತದೆ. ಇದರ ಸಹಾಯದಿಂದ ಇದು ಬೇರೆ ಫಿಶ್ ಗೆ ಅಂಟಿಕೊಂಡು ಪ್ರಯಾಣ ಮಾಡುತ್ತದೆ.